ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಅತಿಯಾದ ಒಳ್ಳೆತನ ಆರೋಗ್ಯಕ್ಕೆ ಹಾನಿಕರ ಅಂತೆ. ಹೌದು, ಹಾಗೆ ಜೀವನದಲ್ಲಿ ಯಾವುದು ಕೂಡ ಅತಿಯಾಗಿರಬಾರ್ದು, ಎಲ್ಲ ಇತಿಮಿತವಾಗಿರಬೇಕು ಅಂತ ಹೇಳ್ತೀನಿ. ಬಂಧುಗಳೇ, ನಾನಿವಾಗ ತೋರ್ತಿರುವಂಥ ಗಿಡ ಯಾವುದಪ್ಪ ಅಂದರೆ ಇದು ನಾವು ಹವಕೆ ಗಿಡ, ಕೆಲವೊಂದು ಕಡೆ ತಂಗಡಿ ಗಿಡ ಅಂತೆಲ್ಲ ಕರೀತಾರೆ. ಹೌದು, ಇದರಿಂದ ಏನಪ್ಪ ಆರೋಗ್ಯಕ್ಕೆ ಲಾಭ ಅಂತ ಕೇಳಿದ್ರೆ ತುಂಬಾ ಇದೆ ಬಂಧುಗಳೇ. ಅದರಲ್ಲೂ ಇದು ಮಧುಮೇಹ ನಿಯಂತ್ರಣಕ್ಕೆ ತುಂಬ ಒಳ್ಳೆಯದು. ಹೌದು, ಇದರ ಹೂವನ್ನು ಪ್ರತಿದಿನ ಜಿಗೋದ್ರಿಂದ ಅಥವಾ ಇದರ ಕಷಾಯ ಮಾಡಿ ಕುಡಿಯೋದ್ರಿಂದ ಮಧುಮೇಹ, ಈ ಸಕ್ಕರೆ ಕಾಯಿಲೆ ಏನಂತ ಇದೆ ಅದೆಲ್ಲ ಕಡಿಮೆ ಆಗುತ್ತೆ ಬಂಧುಗಳೇ. ಹಾಗೆ ಇದೊಂದು ಕಾಂತಿಯುತ ತ್ವಚೆಗೆ ತುಂಬ ಒಳ್ಳೆಯದು. ಅಂದರೆ ಇದರ ಪೇಸ್ಟ್ ಮಾಡಿ, ಇದರ ಹೂವಿನ ಹರಿದು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದು ಇಲ್ಲ ಕೈಗೆ ಹಚ್ಕೊಳ್ಳೋದ್ರಿಂದ ಕಾಂತಿಯುತವಾಗಿರುತ್ತೆ ಬಂಧುಗಳೇ. ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಇದ್ರ ಹೂವನ್ನು ಪೇಸ್ಟ್ ಮಾಡೋದು, ಇದಂದರೆ ಹೂವನ್ನು ಪೇಸ್ಟ್ ಮಾಡಿ ಕೊಬ್ಬರಿ ಎಣ್ಣೆಲ್ಲಿ ಹಚ್ಕೊಳ್ಳೋದ್ರಿಂದ ತಲೆಗೆ ಒಂದು ಕೂದಲು ಕೂಡ ಕಾಂತಿಯುತವಾಗಿ ಬೆಳೆಯುತ್ತೆ ಬಂಧುಗಳೇ. ಹಾಗೆ ಇದು ದೇಹದ ಉಷ್ಣ ಕಡಿಮೆ ಮಾಡೋಕ್ಕೆ ತುಂಬ ಒಳ್ಳೆಯದು. ಹೌದು, ಇದ್ರದ ಒಂದು ಹರ್ಬಲ್ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ಏನಾದರೂ ಹೀಟಾಗಿದ್ದರೆ ಅದು ಕೂಲಾಗಿರುತ್ತೆ. ಹೌದು ಬಂಧುಗಳೇ, ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ನಮಗೇನಾದ್ರು ಉಳ್ಕಾದಾಗ, ಕಾಲು ನೋವಾದಾಗ ಹಿರಿಕರು ಇದರ ಅವ್ರಿಗೆ ಎಲೆಗಳನ್ನ ಕಿತ್ಕೊಂಡು ಅದರಲ್ಲಿ ಎಣ್ಣೆಲಿ ಒಂದು ಸ್ವಲ್ಪ ಬಿಸಿ ಮಾಡಿ ನಮಗೆ ಕಾಲುಗಳಿಗೆಲ್ಲ ಕಟ್ತಿದ್ರು. ಆವಾಗ ಕಾಲಲ್ಲಿರುವಂಥ ಊತಗಳು ಕೂಡ ಕಡಿಮೆ ಆಗ್ತಿತ್ತು ಬಂಧುಗಳು. ಹೀಗೆ 108 ಉಪಯೋಗ ಇದೆ. ಧನ್ಯವಾದಗಳು ಬಂಧುಗಳೇ. ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.